ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಮತ್ತು ಶಕ್ತಿಯುತವಾದ ಶನಿ ತ್ರಯೋದಶಿ. ಇಂಥ ಪುಣ್ಯ ದಿನದಂದು ಶನಿದೇವರ ವಾಹನವಾದ ಕಾಗೆಗೆ ಸಂಬಂಧಿಸಿದಂತ ಈ ಕತೆ ಕೇಳಿದರೆ ನೀವು ಶನಿದೇವರ ಕೃಪೆಯ ಜೊತೆಗೆ ಎಷ್ಟೋ ಪುಣ್ಯ ಪಡೆದುಕೊಳ್ಳುತ್ತೀರಿ. ಹಾಗಾಗಿ ಆಲಸ್ಯ ಮಾಡದೆ ಆ ಕತೆ ಏನು ಅಂತ ಈಗ ನಾವು ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಕಾಗೆಗೆ ವಿಶೇಷವಾದ ಸ್ಥಾನ ಕೊಡಲಾಗಿದೆ. ಕಾಗೆ 3 ಅದ್ಭುತವಾದ ವರಗಳನ್ನು ಪಡೆದಂತೆ ಶೌರ ಪುರಾಣ ಹಾಗೂ ಪದ್ಮ ಪುರಾಣ ವಿವರಿಸುತ್ತದೆ. ಕಾಗೆ ಪಡೆದಂತ ಆ ವರಗಳು ಯಾವುದು ಎಂದು ಈಗ ನಾವು ನೋಡೋಣ. ಕಾಗೆಗಳು ಪಿತೃದೇವತೆಗಳಿಗೆ ಆಹಾರ ತಲುಪಿಸುವ ಪವಿತ್ರವಾದ ಜೀವಿಗಳು. ಶೌರ ಪುರಾಣದ ಪ್ರಕಾರ ತುಂಬಾ ವರ್ಷಗಳ ಹಿಂದೆ ಒಂದು ಕಾಗೆ ಸೂರ್ಯದೇವರಿಗಾಗಿ ಗಾಢವಾದ ತಪಸ್ಸು ಮಾಡಿತ್ತು. ಅದರ ತಪಸ್ಸಿಗೆ ಮೆಚ್ಚಿ ಸೂರ್ಯದೇವರು ಪ್ರತ್ಯಕ್ಷವಾದರು. ಕಾಗೆ ಸಂತೋಷದಿಂದ ಸೂರ್ಯದೇವರನ್ನು ಅನೇಕ ರೀತಿಯಲ್ಲಿ ಅನೇಕ ಮಂತ್ರಗಳಿಂದ ಪೂಜಿಸಿತು. ಬಳಿಕ ಸೂರ್ಯದೇವರು ಕಾಗೆಯೊಂದಿಗೆ, ಕಾಗೆಗಳಲ್ಲಿ ಉತ್ತಮವಾದ ಕಾಗೆಯೇ, ನಿನ್ನ ತಪಸ್ಸು ನನಗೆ ಎಷ್ಟೋ ಸಂತೋಷ ತಂದಿದೆ. ನಿನ್ನ ತಪಸ್ಸಿಗೆ ಕಾರಣವೇನು ಎಂದು ಕೇಳಿದರು. ಅದಕ್ಕೆ ಕಾಗೆ, ಸ್ವಾಮಿ, ಈ ವಿಶ್ವದಲ್ಲಿ ಇರುವಂತ ಪ್ರತಿ ದೇವರುಗಳು ಒಂದೊಂದು ಪ್ರಾಣಿ ಅಥವಾ ಪಕ್ಷಿಯನ್ನು ತಮ್ಮ ವಾಹನದಂತೆ ಮಾಡಿಕೊಂಡಿದ್ದಾರೆ. ನಾನು ಭೂಲೋಕದಲ್ಲಿ ಇರುವಂತ ಮಲಿನ ಪದಾರ್ಥಗಳನ್ನು ಸ್ವೀಕರಿಸುವಂತಹ ಜಾತಿಯಲ್ಲಿ ಜನಿಸಿದ್ದೇನೆ. ನನಗೆ ನನ್ನ ಲೋಕದಲ್ಲಿ ತುಂಬಾ ಅವಮಾನ ನಡೆಯುತ್ತಿದೆ. ಎಲ್ಲಾ ಮನುಷ್ಯರು ನಮ್ಮನ್ನು ಬೈಯುತ್ತಾರೆ. ನಮ್ಮ ಕೂಗು ಕೂಡ ಅವರ ಕಿವಿಗೆ ಅಸಹ್ಯವಾಗಿ ಕೇಳಿಸುತ್ತದೆ. ನಮ್ಮನ್ನು ಹತ್ತಿರ ಕೂಡ ಸೇರಿಸುವುದಿಲ್ಲ. ಯಾರಾದರೂ ಮನುಷ್ಯರು ಗಲಾಟೆ ಮಾಡಿದರೆ ಅಥವಾ ಪಟಪಟ ಮಾತನಾಡಿದರೆ ಅವರನ್ನು ನಮಗೆ ಹೋಲಿಸಿ ಬೈಯುತ್ತಾರೆ. ನಮ್ಮ ಜಾತಿಗೂ ಕೂಡ ಒಂದು ಗುರುತು ಬರಬೇಕು. ನನಗೂ ಕೂಡ ಯಾರಾದರೂ ಒಬ್ಬ ದೇವರಿಗೆ ವಾಹನವಾಗಬೇಕು ಎಂಬ ಕೋರಿಕೆ ಇದೆ. ನಮ್ಮ ಜಾತಿಯ ಮೇಲೂ ಸ್ವಲ್ಪ ಕರುಣೆ ತೋರಿಸಿ ಎಂದು ಬೇಡಿಕೊಂಡಿತು. ಕಾಗೆಯ ಮಾತುಗಳನ್ನು ಕೇಳಿದ ಸೂರ್ಯದೇವರಿಗೆ ತುಂಬಾ ಬೇಜಾರಾಯಿತು. ಕಾಗೆಯನ್ನು ಭೂಲೋಕದಲ್ಲಿ ಇಷ್ಟೊಂದು ನೀಚವಾಗಿ ನೋಡುತ್ತಿದ್ದಾರ, ಪಾಪ ಅವುಗಳ ಮನಸ್ಸಿಗೆ ಎಷ್ಟೊಂದು ನೋವಾಗಿರಬೇಕು ಅಂದುಕೊಂಡು ಅವರು ಕಾಗೆಯೊಂದಿಗೆ, ಓ ಉತ್ತಮವಾದ ಕಾಗೆ, ನಿನಗೆ ನಾನು 2 ವರಗಳನ್ನು ಕೊಡುತ್ತಿದ್ದೇನೆ. ಮನುಷ್ಯರು ಎಷ್ಟೋ ಶ್ರದ್ಧಾಭಕ್ತಿಯಿಂದ ಅವರ ಪಿತೃಗಳಿಗೆ ಇಡುವಂತ ಪಿಂಡ ಕೇವಲ ನಿಮ್ಮ ಮೂಲಕ ಮಾತ್ರವೇ ಅವರ ಪಿತೃಗಳಿಗೆ ತಲುಪುತ್ತದೆ. ಭೂಲೋಕದಲ್ಲಿ ಮನುಷ್ಯರು ಅವರ ಪಿತೃಗಳಿಗಾಗಿ ಇಡುವಂತಹ ಆಹಾರ ನೀವು ತಿನ್ನಬೇಕು. ಅಲ್ಲಿ ನಿಮ್ಮ ಹೊಟ್ಟೆ ತುಂಬಿದಾಗ ಇಲ್ಲಿ ಅವರ ಪಿತೃಗಳ ಹೊಟ್ಟೆ ತುಂಬುತ್ತದೆ. ಆಗ ಮನುಷ್ಯರಿಗೆ ಅವರ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಇದು ನಾನು ನಿನಗೆ ಕೊಡುತ್ತಿರುವಂತಹ ಮೊದಲ ವರ. ಹಾಗಾಗಿ ಮನುಷ್ಯರು ಇನ್ನು ಮುಂದೆ ನಿಮಗೆ ಆಹಾರ ಕೊಡಲು ನಿಮಗೋಸ್ಕರ ಕಾಯುತ್ತಾರೆ. ಇನ್ನು ನನಗೆ ಶನಿ ಎಂಬ ಹೆಸರಿನ ಒಬ್ಬ ಮಗನಿದ್ದಾನೆ. ಅವನ ಹತ್ತಿರ ವಾಹನವಾಗಿ ಹೋಗಲು ಪ್ರಾಣಿಗಳು ಪಕ್ಷಿಗಳು ಭಯ ಪಡುತ್ತಿವೆ. ನೀನು ಹೆದರುವ ಅಗತ್ಯ ಇಲ್ಲ. ನನ್ನ ಮಗ ಶನಿ ಕರುಣೆಯ ಸಾಕಾರ. ನೀನು ಇಂದಿನಿಂದ ನನ್ನ ಮಗನಿಗೆ ವಾಹನವಾಗಿರು. ಆ ಮೂಲಕ ಭೂಲೋಕದಲ್ಲಿ ನಿನಗೆ ಲೆಕ್ಕವಿಲ್ಲದಷ್ಟು ಗುರುತು ಸಿಗುತ್ತದೆ. ನನ್ನ ಮಗ ಶನಿಗೆ ಭೂಲೋಕದಲ್ಲಿ ತುಂಬಾ ಹೆಸರಿದೆ. ಶನಿಯನ್ನು ಯಾರು ನೆನೆಸಿಕೊಳ್ಳುತ್ತಾರೋ ಅವರು ಶನಿಯ ವಾಹನವಾದ ನಿನ್ನನ್ನು ಕೂಡ ನೆನೆಸಿಕೊಳ್ಳುತ್ತಾರೆ. ನನ್ನ ಮಗನ ಪೂಜೆಯಲ್ಲಿ ನೀನು ಕೂಡ ಒಂದು ಭಾಗವಾಗುತ್ತೀಯ. ನಿನಗೆ ಆಹಾರವಿಟ್ಟರೆ ನನ್ನ ಮಗ ಶನಿ ತುಂಬಾ ಸಂತೋಷಿಸಿ ಅವರನ್ನು ಆಶೀರ್ವದಿಸುತ್ತಾನೆ ಎಂದು 2ನೇ ವರ ಕೊಟ್ಟರು ಸೂರ್ಯದೇವರು. ಆ ಮೂಲಕ ಕಾಗೆ ಅಂದಿನಿಂದ ಶನಿದೇವರಿಗೆ ವಾಹನವಾಯಿತು. ಈ ರೀತಿ ಸೂರ್ಯದೇವರು 2 ವರಗಳನ್ನು ಕಾಗೆಗೆ ಕೊಟ್ಟ ಕಾರಣ ಕಾಗೆ ಜಾತಿಗೆ ಭೂಲೋಕದಲ್ಲಿ ಒಂದು ಗುರುತು ಸಿಕ್ಕಿತು. ಇನ್ನು ಪದ್ಮ ಪುರಾಣದ ಪ್ರಕಾರ ಒಂದು ಸಲ ಕಾಗೆಗಳೆಲ್ಲವೂ ಶನೀಶ್ವರನನ್ನು ಈ ರೀತಿ ಕೇಳಿದವು, ಪ್ರಭು, ಕೇವಲ ಸತ್ತವರಿಗೆ ಪಿಂಡ ಇಟ್ಟಾಗ ಮಾತ್ರವೇ ಭೂಲೋಕದಲ್ಲಿ ಮನುಷ್ಯರು ನಮ್ಮನ್ನು ನೆನೆಸಿಕೊಳ್ಳುತ್ತಾರೆ, ನಮಗಾಗಿ ಎದುರು ನೋಡುತ್ತಾರೆ. ಆ ಒಂದು ದಿನ ಕಳೆದ ಮೇಲೆ
ಮತ್ತೆ ನಮಗೆ ಯಾರೂ ಕೂಡ ಬೆಲೆ ಕೊಡುವುದಿಲ್ಲ. ಮೊದಲಿನಂತೆ ನಮ್ಮನ್ನು ಅಸಹ್ಯವಾಗಿ ನೋಡಲು ಶುರು ಮಾಡುತ್ತಾರೆ. ನಮಗೆ ಭೂಲೋಕದಲ್ಲಿ ಯಾವ ಗುರುತು ಹಾಗೂ ಮರ್ಯಾದೆ ಇಲ್ಲ. ನಿಮ್ಮ ತಂದೆ ಸೂರ್ಯದೇವರ ಕರುಣೆಯಿಂದ ನಮಗೆ 2 ಉತ್ತಮವಾದ ವರಗಳು ಸಿಕ್ಕಿತು. ಆ ಮೂಲಕ ನಾವು ನಿಮಗೆ ವಾಹನವಾದೆವು. ಪಿತೃದೇವತೆಗಳಿಗೆ ಆಹಾರ ತಲುಪಿಸುವಂತ ಏಕೈಕ ಜೀವಿಗಳಾದೆವು. ಆದರೆ ಆ 2 ವರಗಳು ಸಿಕ್ಕ ಮೇಲೂ ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆದಿಲ್ಲ. ನಮಗೆ ಇನ್ನೊಂದು ವರ ಕೊಡಿ ಎಂದು ಕೇಳಿದವು. ಆಗ ಶನಿದೇವರು ಈ ರೀತಿ ಹೇಳಿದರು, ಇನ್ನು ಮುಂದೆ ಎಲ್ಲಾದರೂ ಸರಿ, ದೇವಾಲಯ ಅಥವಾ ಮನೆ ಅಥವಾ ಅಂಗಡಿ, ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದಂತ ಪದಾರ್ಥವನ್ನು ನಿಮಗೆ ಆಹಾರವಾಗಿ ಕೊಟ್ಟರೆ ಎಲ್ಲಾ ದೇವತೆಗಳಿಗೂ ಸಂತೋಷವಾಗುತ್ತದೆ. ಯಾವ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ನಿಮಗೆ ಮೊದಲು ಊಟ ಇಟ್ಟು ಬಳಿಕ ಅವರು ತಿನ್ನುತ್ತಾರೋ ಆ ಮನೆ ಯಾವಾಗಲೂ ಸಿರಿ ಸಂಪತ್ತು ಸಂತೋಷದಿಂದ ತುಂಬಿರುತ್ತದೆ. ಯಾವ ಅಂಗಡಿಯಲ್ಲಿ ಮೊದಲು ನಿಮಗೆ ಆಹಾರ ಇಟ್ಟ ನಂತರ ವ್ಯಾಪಾರ ಶುರು ಮಾಡುತ್ತಾರೋ ಅವರ ವ್ಯಾಪಾರ ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ. ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಒಳ್ಳೆ ಬೆಲೆ ಸಿಗುತ್ತದೆ. ನಿಮ್ಮಿಂದ ಮನುಷ್ಯರು ಶುಭ ಮತ್ತು ಅಶುಭಗಳನ್ನು ತಿಳಿದುಕೊಳ್ಳುತ್ತಾರೆ ಎಂದು ಶನಿದೇವರು ಕಾಗೆಗಳಿಗೆ ವರ ಕೊಟ್ಟರು. ಇನ್ನು ಅಂದಿನಿಂದ ಕಾಗೆ ದೇವರ ಆರಾಧನೆಯಲ್ಲಿ ಒಂದು ಭಾಗವಾಯಿತು. ಮನೆಯಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ನೈವೇದ್ಯವನ್ನು ಹಾಗೂ ತಿನ್ನುವ ಮೊದಲು ಕಾಗೆಗೆ ಊಟ ಇಡುವುದು ಮನುಷ್ಯರು ಶುರು ಮಾಡಿದರು. ಇದರಿಂದ ಕಾಗೆಗಳಿಗೂ ಭೂಲೋಕದಲ್ಲಿ ಮರ್ಯಾದೆ ಬೆಲೆ ಸಿಕ್ಕಿತು. ಎಲ್ಲಾ ಕಾಗೆಗಳು ಕೂಡ ಸಂತೋಷಿಸಿದವು. ಶೌರ ಪುರಾಣ ಮತ್ತು ಪದ್ಮ ಪುರಾಣದ ಪ್ರಕಾರ ಕಾಗೆಗಳಿಗೆ ಸೂರ್ಯದೇವರು ಹಾಗೂ ಶನಿದೇವರು ಕೊಟ್ಟಂತಹ 3 ವರಗಳು ಇವೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಪ್ರತಿದಿನ ಅಡುಗೆ ಮಾಡಿದ ತಕ್ಷಣ ಒಂದು ತುತ್ತು ಅನ್ನವನ್ನು ಕಾಗೆಗೆ ಇಟ್ಟ ನಂತರ ನೀವು ಊಟ ತಿನ್ನಲು ಶುರು ಮಾಡಿ. ಕೇವಲ ಕೆಲವು ದಿನಗಳಲ್ಲಿ ನಿಮ್ಮ ಜೀವನ ಎಷ್ಟು ಸುಂದರವಾಗಿ ಬದಲಾಗುತ್ತದೆ ಎಂದು ನಿಮಗೆ ಗೊತ್ತಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.